ಬೇಕು ಮಗನೇ ಏನು ಮಾಡೋಕ್ಕಾಗಲ್ಲ. ಯಾರ್ಯಾರಿಗೂ ಎದುರಿಲ್ಲ ಈ ಹುಲಿ ಆಯ್ತಾ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬಜಲ್ ವ್ಲಾಗ್. ಗೈಸ್, ಇವತ್ತು ನಾನು ಹಳೆ ಶಾಪಲ್ಲಿದ್ದೀನಿ. ಇಲ್ಲಿಂದ ನಾನು ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಾಧ್ಯನೇ ಇಲ್ಲ ಗುರು, ಚಾಲೆಂಜ್ ಯಾವ್ದು ಹೋಗಿಸ್ಬಿಟ್ಟಿದ್ಯಾ ನೀನು? ಸಾಧ್ಯನೇ ಇಲ್ಲ ಗುರು, ಕನಸು ಕಾಣ್ಬಿಡ. ಮೀಸೆಲ್ಲ ತೆಗ್ಸ್ಬಿಡು, ಹಾಕೋ, ಸಕ್ಕದ ಕಾಣ್ತೀಯ ನಿಜವಾಗ್ಲು. ಹಾಕತ್ತೀಯಾ? ಹಾಂ, ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ. ಸುಮ್ಮನೆ ಹೆಂಗೋ ನಂಗೆ ಕಂಟೆಂಟ್ ಸಿಗಲಿ ಲಿತಿ, ಮಾಡು, ಕಂಟೆಂಟ್ ಸಿಗಲಿ. ಅದೊಂದು ಲಾಗ್ ಮಾಡೋದ ಮಾಡೋ, ಬೇಕು. ಮಗನೇ ಏನು ಮಾಡೋಕ್ಕಾಗಲ್ಲ. ಯಾರ್ಯಾರಿಗೂ ಎದುರಿಲ್ಲ ಈ ಹುಲಿ ಆಯ್ತಾ. ಚಾನ್ಸೇ ಇಲ್ಲ. ಇಲ್ಲೇ ಗೊತ್ತಾಯ್ತೆ ಯಾರು ಇಲ್ಲಿ ಯಾರು ಹುಲಿ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಭ್ರಮೆ ಭ್ರಮೆ ಭ್ರಮೆ. ನಿಂದ ನಾಯಿಲ್ಲ ಆಯ್ತು ನಿಂದು ಡಾಗು. ಏನು ಹೆಸ್ರು ಹೇಳೋದು? ಡುಗ್ಗು. ಹೋಗತ್ತಾಗಿ ಡಿಫ್ರೆಂಟ್ ಹೆಸರು. ನೀವು ಹೇಳ್ಬೇಕು ಸರ್, ನಮ್ಮದೇನೈತೆ ಇದೇನಿಲ್ವಾ? ಏನ್ ಮಾಡಕ್ಕಂತ ಏನಿಲ್ಲ ಅಂದ್ಮೇಲೆ ಎಲ್ಲಿ ಕಂಟೆಂಟ್ ಕೊಡ್ತೀರಾ ಹೇಳಿ? ಎಲ್ಲಿ ಹೇಳೋ? ಫ್ರಾಕ್ ಹಾಕತಿ ಹೇಳ ನೀನು ಅವಾಗ. ಅಪ್ಪ ಎಲ್ಲ ಹುಡುಗರ್ನ ಕರ್ಸಿ ಫ್ರಾಕ್ ಹಾಕಿ ಊಟ ಕಳಿ ತನಕ ನಡ್ಕೊಂಡು ಹೋದನಂತೆ ಫ್ರಾಕ್ ಹಾಕೊಂಡು. ಏನಂತೆ? ನೀನೇ ಮಾಡು. ಗುರು, ಈಗ ಅಂತ ರೈಲ್ವೆ ಗೇಟ್ ಎಲ್ಲ ಹೊಡೆದಾಕ್ಬಿಟ್ಟು ರೈಲ್ವೆ ಅವನೆಲ್ಲ ನೀನು ಪಾಪ, ಅವನು ದೇವರಂತ ಮನುಷ್ಯ. ಏನ ಎಂತೆಂತ ಮಾತು, ಕಣ್ಣಲ್ಲೇ ಮಾತು ಕಣೋ, ಕಣ್ಣಲ್ಲೇ ಸಿಗ್ನಲ್ಲು. ನಿಜ. ವಿಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ, ಪ್ರೂಫ್ಗೆ ತೋರಿಸ್ತೀನಿ. ಅದು ಹೆಂಗೆ ಡ್ಯಾನ್ಸ್ ಸ್ಟೆಪ್ ಹಾಕಿ ಸರ್. ಅದೇ ಅಪ್ಪ ಏನು ಹಾಕ ಬಂದ್ಬಿಟ್ರೆ ಅವ್ನು ಇನ್ನೊಂದು ಪಾಕಿಲ್ಲ. ಮೇಡಮ್ ನೀನು ಸುಮ್ಮನೆ ಐತಿ ಅವ್ನು ರೇಗಿಸಿದ್ರೆ? ಹೌದಾ ಹೌದಾ. ಗೈಸ್, ನಾನು ವಿಡಿಯೋನ ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ನಂಜನಗೂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಜನನೂ ಕಮ್ಮಿ ಇದ್ದಾರೆ, ಹಾಗಾಗಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಬಂದಿರೋಂಥದ್ದು ನಂಜನಗೂಡು ನಂಜುಂಡೇಶ್ವರ ಟೆಂಪಲ್ಗೆ. ಇಲ್ಲಿ ನಾವು ಏನು ಹರಕೆ ಕಟ್ಕೊತೀವೋ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ಚರ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾಯಿಲೆ ಇದ್ದರೂ, ಹುಳುರಿ ಇರೋವಂಥದ್ದು, ಸ್ಕಿನ್ ಪ್ರಾಬ್ಲಮ್ಸ್ ಇರೋವಂಥದ್ದು, ಹಾಗೆ ಏರ್ ಫಾಲ್ ಇರೋವಂಥದ್ದು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಹರಕೆ ಕಟ್ಕೊತಾರೆ. ಏನೋ ಇರೋವಂಥದ್ದು ಎಲ್ಲದಕ್ಕೂ ಕೂಡ ಇಲ್ಲಿ ಹರಕೆ ಕಟ್ಕೊತಾರೆ. ಆದರೆ ಇಲ್ಲಿ ಏನು ದುಬಾರಿ ಹರಕೆನ ನಾವು ತೀರಿಸ್ಬೇಕು ಅನ್ನೋದೇನಿಲ್ಲ. ಒಂದು ಚಿಕ್ಕದು ಒಂದು 50 ರೂಪೀಸ್ ಕೊಟ್ಟು ಸ್ಕಿನ್ದೇ ಒಂದು ಗೊಂಬೆ ಇರುತ್ತೆ, ಅದನ್ನು ಕೊಡ್ತಾರೆ ಅವರು. ಅದನ್ನು ನಾವು ಗೋಲ್ಕೋಕ್ಕೆ ಹಾಕ್ಬೇಕಷ್ಟೇ. ಆ ಥರ ಬಾಡಿ ಪೇಯ್ನ್ ಇದ್ದರೆ ಬಾಡಿದು ಕೊಡ್ತಾರೆ. ಆ ಥರ ಏನಾದ್ರು ಇದ್ದರೆ ಕೊಡ್ತಾರೆ, ಮೈ ಕಟ್ತಾ ಇರೋವಂಥದ್ದು, ಇದಕ್ಕೆಲ್ಲದಕ್ಕೂ ಅದನ್ನು ನಾವು ಗೋಲ್ಕೋಕ್ಕೆ ಹಾಕಿ ದೇವ್ರನ್ನ ನಾವು ಹರಕೆ ತೀರಿಸಿದ್ವಿ ಅಂತ ಕೇಳ್ಕೊಂಡು ಬರೋದು ಅಷ್ಟೇ. ಅಷ್ಟು ಕಮ್ಮಿ ಒಂದು
ಪ್ರೈಸಲ್ಲಿ ನಮ್ಮ ಹರಕೆನ ತೀರಿಸ್ಬೋದು. ತುಂಬ ದುಬಾರಿ, ನಾನು ಹಂಗೆ ಕೊಟ್ಬಿಡ್ತೀನಿ ದೇವ್ರಿಗೆ, ಹಿಂಗೆ ಕೊಟ್ಬಿಡ್ತೀನಿ, ಆ ಥರದ್ದು ಏನೂ ಹರಕೆ ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಅಷ್ಟು ಚಿಕ್ಕದಾಗಿ ಕಟ್ಟಿದ್ರೆ ಸಾಕು, ತುಂಬ ಚೆನ್ನಾಗಿ ಅದು ಅಂದ್ಕೊಂಡಿದ್ದು ಹಾಗೇ ಆಗುತ್ತೆ. ಇವಾಗ ನಾನು ಕಾಯಿಲೆಗಳ ಬಗ್ಗೆ ಹೇಳಿದೆ. ನಮಗೇನಾದರೂ ಕೆಲಸ ಆಗಬೇಕು ಅಥವಾ ಆಸ್ತಿದ್ದು, ಮನೆದು, ಅಥವಾ ಬೇರೆ ಥರ ಯಾವ್ದಾದ್ರು ಕೋರ್ಟು ಕಚೇರಿದು ಅಥವಾ ಏನೇ ಕೆಲಸ ಆಗಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಯಾವ ರೀತಿ ಹರಕೆ ಕಟ್ಕೊಬೇಕು ಅಂತ ಹೇಳಿದ್ರೆ, ನಮಗೆ ಯಾವುದಾದ್ರೂ ಇಷ್ಟ ಆಗಿರೋ ಫುಡ್ನ ನಾವೇನು ಒಂದು ನಮ್ಮ ಕೆಲಸ ಆಗುತ್ತೆ ಅಲ್ಲಿ ತನಕ ನಾನು ಬಿಡ್ತೀನಪ್ಪ, ನಿನಗೋಸ್ಕರ ಅದನ್ನು ನಾನು ಬಿಡ್ತೀನಿ, ನನಗೆ ಕೆಲಸ ಮಾಡಿಕೊಡಪ್ಪ ಅಂತ ಕೇಳಿಕೊಂಡ್ರೆ ಪಕ್ಕಾ ಆಗುತ್ತೆ. ಅಥವಾ ಆ ಪೀರಿಯಡಲ್ಲಾದ್ರೂ ಬಿಡ್ಬೋದು, ಅಥವಾ ಲೈಫ್ ಟೈಮ್ ಆದರೂ ನಮಗೆ ಇಷ್ಟ ಆಗಿರೋದನ್ನ ನಾವು ಬಿಟ್ಬಿಡ್ತೀವಿ ಫುಡ್ನ, ನಮಗೆ ಈ ಕೆಲಸ ಮಾಡಿಕೊಡಪ್ಪ ಅಂತ ಆ ಥರನಾದರೂ ಬಿಡ್ಬೋದು. ಆ ಕೆಲಸ ಮಾತ್ರ ಪಕ್ಕಾ ಆಗುತ್ತೆ, ಗ್ಯಾರಂಟಿ ಆಗೇ ಆಗುತ್ತೆ. ಯಾಕೆಂದರೆ ಎಕ್ಸಾಂಪಲ್ಸ್ ನಾನು ನೋಡಿದ್ದೀನಿ ನಮ್ಮ ಮನೆಯಲ್ಲೇ, ನಮ್ಮ ಫ್ಯಾಮಿಲಿಯಲ್ಲೇ. ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ, ಏನೇ ತೊಂದರೆ ಇದ್ರೂ ನಂಜನಗೂಡು ನಂಜುಂಡೇಶ್ವರ ಟೆಂಪಲ್ಗೆ ಹೋಗಿ ನೀವು ಒಂದು ಹರಕೆನ ಕಟ್ಕೊಳ್ಳಿ. ಚಿಕ್ಕದಾಗೇ, ತುಂಬ ದೊಡ್ಡದಾಗಿ ಕಟ್ಕೊಬೇಕು ಅಂತೇನಿಲ್ಲ. ನಿಮಗೆ ಲಕ್ಷಾಂತರ ರೂಪಾಯಿ ಹಾಕ್ಬಿಡ್ತೀವಿ, ಒಡವೆ ಹಾಕ್ಬಿಡ್ತೀವಿ, ಒಂದು ತ್ರಿಶೂಲ ಕೊಟ್ಬಿಡ್ತೀವಿ, ಆ ಥರದ್ದು ಏನೂ ಕಟ್ಟೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಆಗಿರೋ ಫುಡ್ನ ಬಿಡ್ಬೋದು. ಅಥವಾ ನಿಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಈ ಥರದನ್ನ ಅಲ್ಲೇ ಇರುತ್ತಲ್ಲ ಗೊಂಬೆಗಳನ್ನ ನಾವು ಕೊಡ್ತೀವಿ ಅಂತಲೂ ಕೂಡ ಹರಕೆ ಕಟ್ಕೊಂಡು ಬರ್ಬೋದು. ನಮಗೆ ತುಂಬ ಚೆನ್ನಾಗಿ ಒಂಥರ ಪೂಜೆನೂ ಬೇಗ ಆಯಿತು, ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ತುಂಬ ಬೇಗ ಬಂದಿದ್ದರಿಂದ, ಬೆಳಗ್ಗೆನೇ ಬಂದಿದ್ದರಿಂದ ನಮಗೆ ದರ್ಶನ ಚೆನ್ನಾಗಾಯಿತು. ಜಾಸ್ತಿ ಜನ ಇರಲಿಲ್ಲ. ಜಾಸ್ತಿ ಜನ ಇದ್ಬಿಟ್ರೆ ನೋಡೋಕ್ಕಾಗಲ್ಲ, ರಶ್ ಇರುತ್ತೆ, ತುಂಬ ಕ್ರೌಡ್ ಇರುತ್ತೆ. ಏಕೆಂದರೆ ನಂಜುಂಡೇಶ್ವರ ನಂಬೋರು ತುಂಬ ಜನ ಇದ್ದಾರೆ, ಸಖತ್ತು ಜನ ಬರ್ತಾರೆ ಇಲ್ಲಿಗೆ, ಯಾವಾಗಲೂ ಕ್ರೌಡ್ ಇರುತ್ತೆ. ಸಂಜೆ ಏನಾದರೂ ನಾವು ಬಂದರೆ ಇಲ್ಲಿ ನಿಲ್ಲಕ್ಕಾಗಲ್ಲ, ಒಂದು ಕ್ರೌಡ್ ಇರುತ್ತೆ, ತುಂಬ ಕ್ರೌಡ್ ಇರುತ್ತೆ. ಬೆಳಗ್ಗೆ ಅಷ್ಟೇ ಒಂದು 8:30-9 ಆಗಿಬಿಟ್ರಂತೂ ಕ್ರೌಡೇ ಆಗಿಬಿಡುತ್ತೆ. ನಾವು ಬೇಗನೆ ಬಂದ್ವಿ, ಹಾಗಾಗಿ ಚೆನ್ನಾಗಿ ನೋಡಿದ್ವಿ ಅಷ್ಟೇ. ಇಲ್ಲಿಗೆ ಬಂದವರೆಲ್ಲ ಯಾವುದೇ ಕಾರಣಕ್ಕೂ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದವರು ಪರಶುರಾಮ ಟೆಂಪಲ್ಗೆ ಹೋಗೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕೆಂದರೆ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದು. ದೃಷ್ಟಿ ದೋಷನೂ ಕೂಡ ಅಲ್ಲಿ ಕಳೀಲಿಕ್ಕೆ ಒಂದು ಅವಕಾಶ ಇದೆ. ಸೊ ಅಲ್ಲಿ ಮಿಸ್ ಮಾಡ್ಕೊಂಬಿಡಿ, ಅಲ್ಲಿಗೆ ಹೋಗಿದ್ದು ಬನ್ನಿ ಅಂತ ಹೇಳ್ತೀನಿ. 1-1.5 ಕಿಲೋಮೀಟರ್ ಆಗುತ್ತೆ. ಆಟೋದಲ್ಲಾದರೂ ಹೋಗ್ಬೋದು, ಅಥವಾ ಬಸ್ಸು ಆ ವೇಲಿ ಹೋಗುತ್ತಾ ಏನೋ ಗೊತ್ತಿಲ್ಲ ನನಗೆ, ಅದನ್ನು ಕೇಳ್ಕೊಂಡು ನೀವು ಹೋಗ್ಬೋದು. ಏನಂತ ಹೇಳಿದ್ರೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಹಾಗೆ ಸಂಜೆ ಊಟ ಎಲ್ಲ ಪ್ರಸಾದ ರೂಪದಲ್ಲಿ ಊಟನೂ ಕೂಡ ಕೊಡ್ತಿದ್ದಾರೆ ಇಲ್ಲಿ. ಟೈಮ್ ಟು ಟೈಮ್ ಊಟನೂ ಸಿಗುತ್ತೆ, 3 ಟೈಮ್ ಯಾವಾಗ ಬಂದ್ರೂ ಕೂಡ ನಿಮಗೆ ಊಟ ಸಿಗುತ್ತೆ. ನಾವು ಹೊರಟಿದ್ದು ಇದ್ರ ಬ್ಯಾಕ್ ಸೈಡೇ ಇರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ನೋಡಿಕೊಂಡು ಪರಶುರಾಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಗೈಸ್ ತುಂಬ ಚೆನ್ನಾಗಿದೆಲ್ಲ ದೇವಸ್ಥಾನ, ಹಳೇ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ. ನೀವು ನೋಡ್ತಿರ್ಬೋದು, ಒಂದು ಭಾಗನೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಂದು ದಕ್ಷಿಣಾಮೂರ್ತಿ ದೇವಸ್ಥಾನ. ಇದರಿಂದ ಸ್ವಲ್ಪ ಮುಂದೆ ಹೋದರೆ ರಾಯರ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ನಂಜುಂಡೇಶ್ವರ ದೇವಸ್ಥಾನ ಎಷ್ಟು ಉದ್ದ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಒಂಥರ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲಿ ದೇವಸ್ಥಾನಗಳಿರ್ಬೋದು, ಚಿಕ್ಕ ಪುಟ್ಟ ದೇವಸ್ಥಾನಗಳಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ ಗೈಸ್. ನಾವಿವಾಗ ರಾಯರ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೇ ನಂಜುಂಡೇಶ್ವರ ಟೆಂಪಲ್ ಬ್ಯಾಕ್ ಸೈಡಲ್ಲೇ ಇರುವಂತಹ ರಾಯರ ದೇವಸ್ಥಾನಕ್ಕೆ ನಾವೀಗ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ಇದು ಕೂಡ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂಥರ ಮನೆ ಒಳಗಡೆ ಹೋಗ್ತಾಯಿದ್ದೀವಿ ಅನ್ನೋ ಫೀಲ್ ಆಗ್ತಿದೆ. ಇದೊಂಥರ ಮನೆ ಥರನೇ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಹಿಂದೆ ಬಂದಾಗ ನಾನು ರಾಯರ ದೇವಸ್ಥಾನಕ್ಕೂ ಕೂಡ ಬಂದು ಹೋಗಿದ್ದೆ. ಆಗ ಮುನಿ ತುಂಬ ಚಿಕ್ಕವಳಿದ್ಲು, ಆ ಟೈಮಲ್ಲಿ ಬಂದಿದ್ದು ನಾವು. ಹಾಗೆ ರಾಯರಿಗೆ ಪೂಜೆ ಮಾಡಿಕೊಂಡು, ಕೈ ಮುಕ್ಕೊಂಡು, ಪ್ರದಕ್ಷಿಣೆನೂ ಕೂಡ ಹಾಕಿ ನಾವು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಸದ್ಯಕ್ಕೆ ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ನೋಡಿ ಹೇಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ರಾಯರೇ ಕೂತಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದೆ, ಅಷ್ಟು ಚೆನ್ನಾಗಿದೆ. ಹಾಗೆ ನಾವು ರಾಯರ ದೇವಸ್ಥಾನದ ಮುಂದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಂತ್ರಗಳನ್ನ ಹೇಳ್ಕೊತ ಹಾಗೆ ಬೇಡ್ಕೊತ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಸಮಾಧಾನವಾಗಿ. ಏನೋ ಗೊತ್ತಿಲ್ಲ, ರಾಯರ ಮುಂದೆ ಕೂತ್ಕೊಂಡಾಗ ಏನೋ ಒಂಥರ ಸಮಾಧಾನ ಫೀಲ್ ಆಗುತ್ತೆ. ನಾವು ಕೂತ್ಕೊಂಡ್ವಿ ಸಮಾಧಾನವಾಗಿ. ಗೈಸ್ ಅದಾದ ನಂತರ ನಾವು ಪರಶುರಾಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಆಟೋದಲ್ಲಿ ಪರಶುರಾಮ ದೇವಸ್ಥಾನಕ್ಕೆ ಹೊರಟ್ವಿ. 1.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ, ದೇವಸ್ಥಾನದಿಂದ, ನಂಜನಗೂಡು ದೇವಸ್ಥಾನದಿಂದ. ನೋಡೋಣ ಅಲ್ಲಿ ಹೇಗಿದೆ ಅಂತ ಹೇಳಿ, ಅಲ್ಲಿ ಏನೇನೆಲ್ಲ ಇದೆ, ಯಾವ ಥರ ಇದೆ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ, ಹಾಗೆ ತಿಳಿಸ್ತೀನಿ. ಮೊದಲು ಬಂದಾಗ ಪರಶುರಾಮ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ನಂಗೆ ಗೊತ್ತಿಲ್ಲ ಹೋಗಬೇಕು ಅಂತ ಹೇಳಿ, ಗೊತ್ತಿರಲಿಲ್ಲ, ನಾನು ಹೋಗಿರಲಿಲ್ಲ. ಇದು ಬಂದು ಪರಶುರಾಮ ದೇವಸ್ಥಾನ. ಇಲ್ಲಿ ಏನಂದರೆ ಬೆಲ್ಲನ ಕೊಡ್ತಾರೆ, ಬೆಲ್ಲದ ಅಚ್ಚು ಒಳಗಡೆ ಉಪ್ಪನ್ನ ಹಾಕಿ ಇಟ್ಟಿರ್ತಾರೆ. ಅದನ್ನು ನಾವು ಪರ್ಚೇಸ್ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ತಂದು ಪೂಜೆ ಮಾಡಿಸಿ ಅಥವಾ ದೇವ್ರ ಮುಂದೆ ಇಡಿಸಿ
ನಾವು ಅದನ್ನು ನಮಗೆ ದೃಷ್ಟಿ ತೆಕ್ಕೊಂಡು ಅಲ್ಲೇ ಎದುರುಗಡೆ ಒಂದು ಕಾಲುವೆ ಹರಿಯುತ್ತೆ, ದೇವಸ್ಥಾನದ ಎದುರುಗಡೆನೇ ಆಪೋಸಿಟೇ ಕಾಲುವೆ ಹರಿಯುತ್ತೆ. ಅಲ್ಲಿಗೆ ನಾವು ಈ ಉಪ್ಪನ್ನು ದೃಷ್ಟಿ ತೆಕ್ಕೊಂಡು ಹಾಕಬೇಕಾಗತ್ತೆ. ದೃಷ್ಟಿ ದೋಷಗಳು ಕೂಡ ಹೋಗುತ್ತೆ. ಹಾಗೆ ನಮ್ಗೆ ಏನೇ ಒಂದು ನೆಗೆಟಿವ್ ಎನರ್ಜಿ ಪಾಸಾಗಿದ್ದರೆ ಅದು ಕೂಡ ನಮಗೆ ಹೋಗುತ್ತೆ ಅಂತ ಹೇಳಿ ದೃಷ್ಟಿ ತೆಕ್ಕೊಂಡು ಆ ನೀರಲ್ಲಿ ಹಾಕುವಂಥದ್ದು. ಹಿಂದಕ್ಕೆ ತಿರುಗಿ ಈ ಕೆಲಸನ ಮಾಡಿ ನಂಜನಗೂಡಿಗೆ ಬಂದವರು ಪ್ರತಿಯೊಬ್ಬರು ಕೂಡ ಪರಶುರಾಮ ದೇವಸ್ಥಾನಕ್ಕೆ ಬಂದು ಬೆಲ್ಲ ಮತ್ತು ಉಪ್ಪಿನಿಂದ ದೃಷ್ಟಿ ತೆಕ್ಕೊಂಡು ನೀವು ಈ ಕೆಲಸ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಶಿವನ ವಿಗ್ರಹ ನೋಡಿರಲಿಲ್ಲ ಅಂತ ಹೇಳಿ ಆ ದೇವಸ್ಥಾನದ ಹತ್ರ ಬಂದ್ವಿ. ಶಿವನ ವಿಗ್ರಹನೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಮುದ್ದಾಗಿ ಕಾಣಿಸ್ತಿತ್ತು. ಹಾಗೆ ನೋಡಿಕೊಂಡು ನಿಮಗೇನಾದರೂ ನಾನು ಹೇಳಿರೋ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೆಕ್ಸ್ಟ್ ನೋಡಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.